ದೇಶಭಕ್ತ ಅವರು 22ನೇ ವಯಸ್ಸಿಗೆ ಅವ್ರನ್ನ ಗಲ್ಗಾಕ್ತಾರೆ. ಅವ್ರನ್ನ ಗಲ್ಗಾಕ್ಬೇಕಾದ್ರೆ ಅವತ್ತು ಹೇಳೋ ಮಾತಿದ್ರು, ಇದನ್ನೆಲ್ಲ ತಾಯಂದ್ರು ಕೇಳ್ಸ್ಕೋಬೇಕು. ಅಲ್ಲಪ್ಪ, ನೀನ್ ಗಲ್ಗೇರ್ಸೋಕೆ ನನಗೇನು ಕಣ್ಣೀರು ಬರ್ತಾಯಿಲ್ಲಪ್ಪ. ನಿನ್ನಂತ ನಮ್ಮ ಬದುಕು ಬಾಳು ಬವಣೆ ಇದನ್ನೆಲ್ಲ ಕಿತ್ಕೊಂಡು ನಮ್ಮನ್ನ ಬೀದಿಗೆ ನಿಲ್ಸೋದು ದೊಡ್ಡ ವಿರೋಧಿ. ಒಂದು ಜಾಗ ಕಿತ್ಕೊಂಡ್ಮೇಲೆ 2 ಸೈಡ್ ಕೊಡ್ತೀನಿ, 2 ಸೈಡ್ಗೆ ಗನ್ನ ಕಟ್ಟಿ ಕಿತ್ಕೊಂಡು ಪೂಜೆ ಮಾಡ್ತೀನಿ ಗೊತ್ತಾನ. ಅವನು ಏನ್ ಕೆಲಸ ಮಾಡ್ತಾನೆ ತಾಯಂದ್ರು ಹೇಳ್ಬೇಕು. ಅವನು ಏನು ಕೆಲಸ ಮಾಡಲ್ಲ. ಇಲ್ಲಿ ನಮ್ಮ ಬದುಕು ಬಾಳು ಬವಣೆ ಇದನ್ನೆಲ್ಲ ಕಿತ್ಕೊಂಡು ನಮ್ಮನ್ನ ಬೀದಿಗೆ ನಿಲ್ಸೋದು ದೊಡ್ಡ ವಿರೋಧಿ. ಇವ್ರ ಅಭಿವೃದ್ಧಿನೇ ದೊಡ್ಡ ವಿರೋಧಿ ಇದು. ಇನ್ನೊಂದು ಹೇಳ್ತೀನಿ, ಹೋರಾಟ ಅಂತ ಅಂದಾಗ ನಮ್ಗೆ ನಾನು ಗುರುಗಳ ತರ ಒಬ್ರು ನೋಡ್ತೀನಿ. ಇರಮ್ಮ ಹೋರಾಟ ಅಂದಾಗ ನಾನು ಒಬ್ರನ್ನ ನಮ್ಮ ಗುರುಗಳ ತರ ನೋಡ್ತೀನಿ. ಯಾರು ಅಲ್ಲ, ಅದು ಭಗತ್ ಸಿಂಗ್ ಅಂತ. ತಾಯಂದ್ರು ಇದನ್ನ ನೀಟಾಗಿ ಕೇಳಿಸ್ಕೋಬೇಕು. ತಾಯಂದ್ರು ಭಗತ್ ಸಿಂಗ್ ಅಂದ್ರೆ ಮಹಾನ್ ದೇಶಭಕ್ತ. ಅವ್ರ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ನಮ್ಗೆ ಯೋಗ್ಯತೆನೇ ಇರಲ್ಲ. ಯಾಕಂದ್ರೆ ಅಂತ ಮಹಾನ್ ದೇಶಭಕ್ತ ಅವರು 22ನೇ ವಯಸ್ಸಿಗೆ ಅವ್ರನ್ನ ಗಲ್ಗಾಕ್ತಾರೆ. ಅವ್ರನ್ನ ಗಲ್ಗಾಕ್ಬೇಕಾದ್ರೆ ಬ್ರಿಟಿಷ್ ಹೇಳ್ತಾರೆ, ಇವ್ನು ಸಿಕ್ಕಾಪಟ್ಟೆ ಡೇಂಜರ್, ಊಟ ಇನ್ನ ಗಲ್ಗಾಕ್ಬೇಕು, ಇಲ್ಲಾಂದ್ರೆ ಸ್ವತಂತ್ರ ತಂದುಕೊಡೋದ್ರಲ್ಲಿ ಇವ್ನು ಪ್ರಮುಖ ಪಾತ್ರ ವಹಿಸ್ತಾನೆ ಅಂತ ಹೇಳ್ತಾರೆ. ಭಗತ್ ಸಿಂಗ್ ಹೇಳ್ತಾರೆ, ಭಗತ್ ಸಿಂಗ್ ನಿನ್ನ ಇವತ್ತು ಸಾಯಂಕಾಲ ಗಲ್ಗೇರಿಸಬೇಕು, ಬೆಳಗ್ಗೆ ಏರಿಸಬೇಕಿತ್ತು, ಸಾಯಂಕಾಲ ಏರಿಸ್ತೀವಿ, ನೀನ್ ಕೊನೆ ಆಸೆ ಏನು ಅಂತ ಭಗತ್ ಸಿಂಗ್ ನ ಕೇಳ್ತಾರೆ. ಅವ್ರು ಏನ್ ಕೊನೆ ಆಸೆ ಮಕ್ಳಿಗೆ? ಅವಂದೇ ಋಣ. ನಮ್ಮ ಅವ್ವನ್ ತರಿಸ್ಬಿಟ್ಟು ನಮ್ಮ ಅವ್ವನ್ ನೋಡ್ಕೋತಿ ಅಂತ ಭಗತ್ ಸಿಂಗ್ ಅವ್ರು ಹೇಳ್ತಾರೆ. ನಮ್ಮ ಅವ್ವನ್ ತರಿಸಿದಾಗ ಅವ್ರಮ್ಮ ಬರ್ತಾರೆ. ಅವ್ರಮ್ಮ ಬಂದಾಗ ನಿನ್ ಮಗನ ಗಲ್ಗೇರಿಸ್ತೀವಿ ನೋಡಮ್ಮ ಅಂತ ಹೇಳಿದಾಗ ಆ ಅಮ್ಮ ಕಣ್ಣಲ್ಲಿ ನೀರು ಹಾಕೋದು ಸಹಜ. ಆ ಅಮ್ಮ ಕಣ್ಣಲ್ಲಿ ನೀರು ಹಾಕೋದು, ಅದಕ್ಕೆ ಕಣ್ಣಲ್ಲಿ ನೀರು ಹಾಕಿಲ್ಲ. ಅಮ್ಮ ನನ್ನ ಗಲ್ಗೇರಿಸ್ತಾರಂತೆ ಅಂತಂದಾಗ ಆ ಅಮ್ಮ ಹೇಳ್ತಾ ಇರ್ತಾರೆ, ಯಾಕಮ್ಮ ಹೇಳ್ತೀರಿ, ಇಲ್ಲಿ ಇರೋಲ್ಲ ನಿಮ್ಮ ಮಕ್ಕಳಲ್ವಾ ಅಂತ ಭಗತ್ ಸಿಂಗ್ ಹೇಳ್ತಾರೆ. ಅದಕ್ಕಲ್ಲಪ್ಪ ನಾನು ಹೇಳ್ತಾ ಇರೋದು, ಅವ್ರ ತಾಯಿ ವಿದ್ಯಾವತಿ ಹೇಳೋ ಮಾತಿದ್ರು, ಇದನ್ನೆಲ್ಲ ತಾಯಂದ್ರು ಕೇಳ್ಸ್ಕೋಬೇಕು. ಅಲ್ಲಪ್ಪ, ನೀನ್ ಗಲ್ಗೇರ್ಸೋಕೆ ನನಗೇನು ಕಣ್ಣೀರು ಬರ್ತಾಯಿಲ್ಲಪ್ಪ. ನಿನ್ನಂತ ಒಬ್ಬ ಮಗನ್ನ ದೇಶಕ್ಕೋಸ್ಕರ ಕೊಟ್ಟನಲ್ಲ ಅನ್ನೋದು ಒಂದಾದ್ರೆ, ಬರೀ ಒಬ್ಬ ಮಗನ್ ಕೊಟ್ಟೆ ಅಂದ್ಬಿಟ್ಟು ನನ್ನ ಗರ್ಭಕ್ಕೆ ನನ್ನ ನೋವಾಯ್ತು, ಅದಕ್ಕೆ ಕಣ್ಣಲ್ಲಿ ಬರ್ತು, ನೀನ್ ಗಲ್ಗಾಕ ನನಗೇನು ಚಿಂತೆ ಇಲ್ಲ ಅಂತ ಹೇಳುವಂತ ತಾಯಿ ವಿದ್ಯಾವತಿ. ನೀವು ಏನ್ ಹೇಳ್ಬೇಕಂದ್ರೆ ಕುದ್ರಂತ ನನ್ನ ತಾಯಂದ್ರು ಹೋರಾಟಕ್ಕೆ ಹೋಗೋ ಮಕ್ಕಳಿಗೆ ಧೈರ್ಯ ತುಂಬಬೇಕು. ಅವನು ಅದೇನೋ ಮಾಡ್ಬಿಟ್ಟಾನೆ, ಅದನ್ನ ಏನು ಮಾಡಕ್ಕಾಗಲ್ಲ. ನಿಮ್ಮ ಮಕ್ಕಳನ್ನ ನೀವು ಬೆಳೆಸಿರ್ತೀರಾ, ಏನಾಗ್ಬಿಟ್ಟದಮ್ಮ, ಒಂದು ಕೇಸ್ ಮಾಡ್ತಾರೆ, ಒಂದೆರಡು ದಿವಸ ಜೈಲಿಗೆ ಇಟ್ಕೋತಾರೆ. ತನ್ನ ಮಗನ ದೇಶಕ್ಕಾಗಿ ಬಲಿ ಕೊಟ್ಟ ತಾಯಿ ದೇಶ ಉಳಿಸಿದ್ಲು. ಈ ಭೂಮಿಗೋಸ್ಕರ ನಮ್ಮ ತಾಯಂದ್ರು ಮಕ್ಕಳನ್ನ ಕಳಿಸಿ ನೀವು ನಮ್ಮ ಭೂಮಿ ಉಳಿಸ್ಕೊಡ್ಬೇಕಂತ ನಾವು ಕೇಳ್ಕೊತೀವಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆ ಬರಬೇಕು, ಏನ್ ತೊಂದರೆ ಇಲ್ಲ. ಎಂತೆಂತ ಮಹಾನ್ ಭಾವರುಗಳು ಎಲ್ಲ ಹೋಗ್ಬಿಟ್ಟಿದ್ದಾರೆ. ಇನ್ನ ಇವ್ರು ಯಾರು? ನಮ್ಮ ತಾತ ಹೇಳೋನು, ಎದ್ದಿಸ್ಲು ಬದುಕಿಲ್ಲ, ತಿನ್ ಕಾಗೆ ಉಳಿಲ್ಲ ಅಂತ. ಇವ್ ನಮ್ ಜಮೀನ್ ಕಿತ್ಕೋರು, ಇವನೇನು ಉಳಿತಾನೆ, 100 ವರ್ಷ ಬದುಕಾನೆ, ಇವ್ ಶತಾಯುಷಿನೇ ಏನಿಲ್ಲ. ಇವನು ಹೋಯ್ತಾನೆ, ನಾವು ಹೋಯ್ತೀವಿ. ನಮಗಾಗೋ ಅನ್ಯಾಯದ ಬಗ್ಗೆ ನಾವು ಧ್ವನಿ ಎತ್ತದಲ್ಲಿ ಏನಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಸಂವಿಧಾನದಲ್ಲಿ ಪ್ರಧಾನಿಯಿಂದ ಹಿಡಿದು ಒಬ್ಬ ಜವಾನನ್ ಗಂಟ ನಾವು ಅಧಿಕಾರ ಮಾಡೋ ಪ್ರಶ್ನೆ ಇದೆ. ಯಾಕಂದ್ರೆ ಅದು ನಮ್ಮ ಸಂವಿಧಾನದಲ್ಲಿ ಹೋಗ್ತದೆ. ಇದು ಬೇರೆ ದೇಶಗಳಂಗೆ ನೀನು ಅಧಿಕಾರ ಕೇಳಿದ್ರೆ ನೀನು ಜೈಲಾಗ್ತೀನಿ. ಅಧಿಕಾರ ಯಾರನ್ನು ಕೇಳ್ಬೋದು, ಬಡವನು ಕೇಳ್ಬೋದು, ಶ್ರೀಮಂತನು ಕೇಳ್ಬೋದು. ನನ್ನ ತಾಯಂದಿರು ಒಂದು ಮಾತಾಡ್ತೀನಿ, ದಯವಿಟ್ಟು ನಿಮ್ಮ ಮನೆಯಲ್ಲಿ ನೀವು, ನಿಮ್ಮ ಮಕ್ಕಳು, ನಿಮ್ಮ ಗಂಡಂದಿರು ಪ್ರತಿಯೊಬ್ರು ಬಂದು ಭಾಗವಹಿಸಬೇಕು. ಯಾಕಂದ್ರೆ ಇದೇನು ನಮ್ಮನೆ ನಿಮ್ಮನೆಲ್ಲ, ಇಲ್ಲೆಲ್ಲ ಉಳ್ಕೋಬೇಕಂದ್ರೆ ಈ ಸಂಸ್ಕೃತಿ, ಈ ಸಂಪ್ರದಾಯ ಉಳಿಬೇಕಂದ್ರೆ ನಿಮ್ ಕೈಯಿಂದ, ಹೆಣ್ಮಕ್ಳ ಕೈಯಿಂದ ಮಾತ್ರ. ಈಗ ಮಂಡ್ಯದ ಮದ್ದೂರೆಲ್ಲ ಆಯ್ತು, ಏನ್ ಮದ್ದೂರೆಲ್ಲ ಆಯ್ತು, ಅವ್ರು ಯಾವ ಹಬ್ಬ ಮಾಡ್ಕೊಳ್ಳಿ, ಏನನ್ನ ಮಾಡ್ಕೊಳ್ಳಿ, ಅದು ನಮ್ಗೆ ಬೇಕಾಗಿಲ್ಲ. ಅವ್ರ ಮದ್ದೂರೆಲ್ಲ ಆಯ್ತು, ಗಣೇಶ ಮೆರವಣಿಗೆ ಹೋಗಿದ್ದು, ಗಣೇಶನ ದಿನ ಮಾಡ್ತಾನ, ಒಂದ್ ದಿವಸ ಮೆರವಣಿಗೆ ಮಾಡ್ತಾನೆ. 100 ಕಲ್ಲೋಡಿದ್ರು ಮಸೀದಿ ಮೇಲೆ ನಿಂತ್ಕೊಂಡು. ಹಂಗೆ ನಾಳೆ ನಿಮ್ ಮದುವೆ ಮಾಡಕೋರು ನಿಮ್ಮ ಮಕ್ಕಳು ಹಿಂಗಾಗಿ ಇರಕ್ ಬಿಡಲ್ಲ. ವಾದ್ಯ ಬರ್ಸ್ಬೇಡ್ರಿ ಅಂತಾರೆ, ಸೌಂಡ್ ಹಾಕ್ಬೇಡ್ರಿ ಅಂತಾರೆ, ಮೊದಲು ಜನಕ್ಕೆ ಊಟ ಹಾಕ್ಸ್ಬೇಡ್ರಿ ಅಂತಾರೆ. ಇವೆಲ್ಲ ನೀವು ಅನ್ಭವಿಸ್ಬೇಕಾ? ರಾತ್ರಿ ಮುಂಜಾನೆ ನೋಡಿದ್ವಿ, ಇಲ್ಲ ಮಲಕದಿಲ್ಲ 3 ದಿವಸದಿಂದ. ರಾತ್ರಿ 12 ಗಂಟೆ 150-200 ಜನ ಹೇಳ್ಕೊತಾರೆ. ಎಲ್ಲ ಹಿಂದಿಯವರು ಹೋಯ್ತಾರೆ. ತಿರುಗಿ ಬೆಳಗ್ಗೆ 4 ಗಂಟೆಗೆ ಬಂದು ಹೋಯ್ತಾರೆ. ಇಲ್ಲಿ ನಮ್ಮವ್ರು ಯಾರು, ಹಿಂದಿಯವರು ಯಾರು ಅಂತ ನಮಗೆ ಗೊತ್ತಾಯ್ತಾ ಇಲ್ಲ. ಈ ಪರಿಸ್ಥಿತಿ ಬರ್ಬೇಕಾ? ಈ ಪರಿಸ್ಥಿತಿ ನಿಮ್ಗೆ ಬರ್ಬೇಕಾ? ನೀವು ಸ್ವಾಮಿ ವಿವೇಕಾನಂದರವರು ಒಂದು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಒಂದೇ ಒಂದು ಬುಕ್ಕಲ್ಲಿ ಹೇಳ್ಬಿಟ್ಟಿದ್ದಾರೆ. ಬುಕ್ಕಲ್ಲಿ ಹೇಳಿಲ್ಲ ಅವರು. ಸ್ವಾಮಿ ವಿವೇಕಾನಂದರವ್ರನ್ನ ಯಾರೊಬ್ಬ ಬ್ರಿಟಿಷ್ ಅಧಿಕಾರಿ ಏನ್ ಮಾಡ್ತಾನೆ, ವಿವೇಕಾನಂದ ಅವ್ರನ್ನ ಮಾನ ಮರ್ಯಾದೆ ತೆಗಿಬೇಕಂದ್ಬಿಟ್ಟು ಎಲ್ಲಾ ರೀತಿಯ ದೇಶದವ್ರನ್ನ ಕರೆಸಿ ಒಂದು ಸಭೆ ಮಾಡ್ತಾನೆ. ಅಲ್ಲಿ ಏನ್ ಮಾಡ್ತಾನೆ, ಸ್ವಾಮಿ ವಿವೇಕಾನಂದ ಕೈಲಿ ಭಗವದ್ಗೀತೆ ಇರ್ತದೆ, ಅದನ್ನ ಇಸ್ಕೊಂಡು ಕೆಳಗಡೆ ಇಟ್ಬಿಡ್ತಾನೆ. ಅದ್ರ ಮೇಲೆ ಎಲ್ಲಾ ಧರ್ಮದ ಬುಕ್ಗಳು ಇಡ್ತಾನೆ, ಬೈಬಲ್, ಕುರಾನ್, ಇನ್ನೊಂದು ಎಲ್ಲ ಇಡ್ತಾನೆ. ಅವಾಗ ಬಂದ್ಬಿಟ್ಟು ಆ ಬುಕ್ ಕೆಳಗಡೆ ಇರ್ತದೆ. ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ, ನೋಡಿ ಸ್ವಾಮಿ, ನೀವು ಕೆಳಗಡೆ ಇದ್ದೀರಾ, ನಾವೆಲ್ಲ ಮೇಲ್ಗಡೆ ಇದ್ದೀವಿ ಅಂತ. ಸ್ವಾಮಿ ಅವರು ಒಂದೇ ಏಕಚಿಂತಲ್ಲಿ ಹೇಳ್ತಾರೆ. ಅವರು ಎಷ್ಟು ಜ್ಞಾನಿ ಅಂತ ಅಂದ್ರೆ ಅವ್ರ ಬಗ್ಗೆ ನಾವು ಮಾತಾಡೋಕೆ ಯೋಗ್ಯತೆ ಇಲ್ಲ. ನೋಡಪ್ಪ, ನೀನ್ ಮೇಲ್ಗಡೆ ಇರೋ ಬುಕ್ ಏನಾದ್ರೂ ಮಾಡ್ಕೋ, ಕೆಳಗಡೆ ಇರೋ ಬುಕ್ ಅಳ್ಳಾಡ್ಸಿದ್ರೆ ನಿಮ್ಗೆಲ್ಲ ಸಂಸ್ಕೃತಿ ನಾಶ ಆಗುತ್ತೆ ಅಂತಾನೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಸಂಸ್ಕೃತಿನ ಮುಟ್ಟಕ್ ಬಂದ್ರೆ ಎಲ್ಲಾ ನಾಶ ಆಯ್ತದೆ. ಸ್ವಾಮಿ ವಿವೇಕಾನಂದ ಅವರು ಹೇಳಿರೋ ಮಾತಿದು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಬರ್ಬೇಕು.